ಓಹೋ ರಾಜಕ ಸಂತ ಹೋಗಿದ್ರಿ ಏನಾಗದ ಕಣಬಪ್ಪ ಸಂತ ಹೋಗಿದ್ದಿ. ಏನು ತರಕಾರಿ ತುಂಬ್ಕೊ ಬಂದಿದಾರಲ್ಲವ. ಸಾರ್ಗ್ ಬೇಕಲ್ಲಪ್ಪ, ರೈಟ್ ಕಮ್ಮಿ ಆಗಿತ್ತು, ಹೆಚ್ಚಾಗಿ ತಕ ಬಂತು. ನಡ್ರಿ ನಡ್ರಿ ಬಿಸ್ಲು. ಮಾಡದವ ನನ್ನ ತರಕಾರಿಗೆಲ್ಲ ಕಣ್ಣು ಹಾಕದ್ನ ಕಣ್ಣಿಗೆ ಹೋಗವ ಕಿತ್ತು ಬಿದ್ದಾಯ್ತಲ್ಲಪ್ಪ. ಯಾಕಣ್ಣ ಒಂದು ಅಯ್ಯಯ್ಯೋ, ನೀ ಯಾಕ ಮಾಡದ್ದೆ ನನ್ನ ತರಕಾರಿನೆಲ್ಲ ಮುಡ್ಸ್ಕೊಂಡ? ನಂಗೇನ್ ಕಣ್ಣಿಗೆ ಹೋಗಿದ್ವಾ? ನಾ ಎತ್ಕತಿರ್ನಿಲ್ವಾ? ಗುಡ್ನ ಓಡ್ ಬಂದು ಎಡೆ ಎತ್ಕೊಂಡು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕ್ಬಿಟ್ಟಲ್ಲ. ನನ್ನ ತರಕಾರಿ ಎಲ್ಲ ಮೈಲ್ಗೆ ಮಾಡ್ಬಿಟ್ಟಲ್ಲ. ನಾನು 100 ರೂಪಾಯಿ ತರಕಾರಿ ಹೋಯ್ತಲ್ಲ, ಹಾ ಹೊಡೆದ್ರ ನೋಡು ಮೊಕ, ನೋಡು ಮೊಕನ ಎಲ್ಲ ಮುಡ್ಸ್ಕೊಂಡು ಹೋಗ್ ಮಕ್ಳು ನಾವು ಹೆಂಗ್ ನಿಂತಿದ್ದಾನು. ಇನ್ಯಾಕೈತಿ ತರಕಾರಿ ಇದಾಕ್ಬಿಟ್ಟೈತರಿ. ನೀನ ಮಾಡದ್ದೆ? ಯಾವ ಅಜ್ಜಿನ? ಯಾವ ಗತ್ಕಟ್ ಅಜ್ಜಿನ? ಅದ್ಯಾಕ ಕೂಕತ್ತಿರೋದು ನೀನು? ಅಜ್ಜಿ, ನೀವು ನಡ್ಕ ಬರುವಾಗ ಅಲ್ಲಿ ನಿಮ್ ಕತ್ತಿನ ಸರ ಬಿದ್ದಾಯ್ತು, ಅದನ್ನ ನೋಡ್ದೆ, ಎತ್ಕ ಬಂದೆ. ಅಪ್ಪಪ್ಪೋ, ಅದು ನಂದೇಕಪ್ಪ, ಚಿನ್ನು ಸರ 5 ಲಕ್ಷ ರೂಪಾಯಿಂದು. ಯಾಕ ಬಿದ್ದಾಗಿತ್ತು? ಎಲ್ಲಿ ಸಿಕ್ತು? ನಿಮ್ ಕತ್ತಿನ ಸರ ಬಿದ್ದಾಯ್ತು. ಅಜ್ಜಿ, ನಿಮ್ ಸರನು ಮುಟ್ಟಿಸ್ಕೊಂಡ್ಬಿಟ್ಟಿದೀನಲ್ಲ, ಇದನ್ನೂ ಮೋರಿಗೆಸ್ಬಿಡ್ತೀರಾ? 100 ರೂಪಾಯಿ ತರಕಾರಿ ಮೈಲ್ಗಾಯ್ತು ಅಂತಂದ್ರ 5 ಲಕ್ಷ ರೂಪಾಯಿ ಚಿನ್ನಕ್ಕೂ ಮೈಲ್ಗದ್ದ ಹೋಗ ಮಾಡದ್ದೆ. ಅಜ್ಜಿ, ಈ ಮೈಲ್ಗೆ ಅನ್ನೋದು 100 ರೂಪಾಯಿ ತರಕಾರಿ ಮಾತ್ರ ಇರೋದಾ? 5 ಲಕ್ಷ ರೂಪಾಯಿ ಚಿನ್ನಕ್ಕಿಲ್ವಾ ಅಜ್ಜಿ? ಅರ್ಥವಿಲ್ಲದಿರುವ ಲೋಕ ನಮ್ಮದು, ಇಲ್ಲಿ ಸ್ವಾರ್ಥ ಒಂದೇ ಬಡವನಾಡುವಂಥದು. ಪ್ರತಿಯೊಬ್ಬರ ಹೃದಯದಲ್ಲಿ ಮಾನವೀಯತೆ, ಮನುಷ್ಯತ್ವ ಎನ್ನುವ ಜ್ಯೋತಿ ಸದಾ ಉರಿಯುತ್ತಿರುತ್ತದೆ. ಆದರೆ ಅದಕ್ಕೆ ಈ ವ್ಯವಸ್ಥೆ ಎಂಬ ಬೂದಿ ಮುಚ್ಚಿ ಮಂಕಾಗಿದೆ ಅಷ್ಟೇ. ಬೂದಿ ಸರಿಸಿ ಒಲವಿನ ಹಣತೆಯನ್ನು ಪ್ರಜ್ವಲಿಸುವಂತೆ ಮಾಡಿದಾಗಲೇ ನಾವು ಮನುಷ್ಯರಾಗಿ ಅಲ್ಲ ಹೃದಯವಂತರಾಗಿ ಪ್ರಕಾಶಿಸುವುದು. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದೆಲ್ಲ ಈ ಸ್ವಾರ್ಥ ಮಾನವನ ದೃಷ್ಟಿಯಲ್ಲಿ ಮಾತ್ರ. ಬನ್ನಿ, ಹೃದಯವಂತರಾಗೋಣ.